ಫಿಸಿಯೋಥೆರಪಿಸ್ಟ್ ಅವರು 15ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರೆಲ್ಲ ಫಿಸಿಯೋಥೆರಪಿಸ್ಟು ವಿಶೇಷವಾಗಿ ಬೆಂಗಳೂರಿನವರು ಒಂದು ಜಾಗದಲ್ಲಿ ಸೇರಿಕೊಂಡು ಅವರ ಆ ಒಂದು ಪ್ರೊಫೆಷನನ್ನು ಇನ್ನೂ ಬೆಳೆಸಲಿಕ್ಕೆ, ಅವರ ಪ್ರೊಫೆಷನಲ್ಲಿ ಏನೇನೋ ವಸ್ತು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ಪ್ರೊಫೆಷನ್ ಮುಖಾಂತರ ಮನುಷ್ಯನ ಜೀವನ ಯಾವ ಥರ ಇನ್ನೂ ಸುಂದರವಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಎಲ್ಲರೂ ಸೇರಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೋಸ್ಕರ ಬಂದಿದ್ದೇನೆ. ನನ್ನ ಕ್ಷೇತ್ರ ಕೂಡ ಅವರು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಮತ್ತು ಎಲ್ಲರೂ ಸುಮಾರು ನನ್ನ ಸ್ನೇಹಿತರು ಮತ್ತು ನನಗೂ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಟ್ಟವರು ಎಲ್ಲರೂ ಇದ್ದಾರೆ. ಹಾಗಾಗಿ ಇದು ಜೀವನದ ಪ್ರತಿದಿನ ನಮಗೆ ಬೇಕಾಗಿರುವಂಥದ್ದು. ಇದನ್ನು ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತಾದ್ರಲ್ಲೂ ಒಂದಲ್ಲ ಒಂದು ದಿವಸ ಬೇಕಾಗ್ತದೆ. ಇತ್ತೀಚೆಗಂತೂ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ. ವಯಸ್ಸಾಗುವಾಗ ಖಂಡಿತವಾಗಿ ಬೇಕಾಗ್ತದೆ. ಸುಮಾರು ಜನ ಫಿಸಿಯೋಥೆರಪಿ ಮಾಡಿಕೊಂಡೇ ಇರುವಂಥವರು ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಆಪ್ರೇಷನ್ಸ್ ಆದಮೇಲೇನು ಫಿಸಿಯೋಥೆರಪಿ ಕೈ ಇಟ್ಟರೆ ಅದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುವಂಥದ್ದು. ಸೊ ಖಂಡಿತವಾಗಿ ಇವರು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಒಂದು ಭಾಗವಾಗಿದ್ದಾರೆ. ಅವ್ರಿಗೆ ಒಳ್ಳೇದನ್ನ ಬಯಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಅವ್ರಿಗೆ ಒಳ್ಳೇದಾಗಿ ಬಂದರು. ಫಿಸಿಯೋಥೆರಪಿ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಅದರಿಂದ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ದಾರೆ. ಸೊ ಎನಿ ಸರ್ಜರಿ, ಎನಿಥಿಂಗ್ ಯು ವಾಂಟೆಡ್ ಟು ಗೋ ವಿತೌಟ್ ಫಿಸಿಯೋಥೆರಪಿ, ಚಿಕ್ಕ ಮಕ್ಕಳಿಂದ ದೊಡ್ಡವರಂತ ಎಲ್ಲರಿಗೂ ಫಿಸಿಯೋಥೆರಪಿ ಈಗ ಬೇಕಾಗಿದೆ. ಅದು ಹಂಗಾಗಿ ಫಿಸಿಯೋಥೆರಪಿನ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸರ್ಜರಿ ಆಗಲಿ, ಮಗು ಹುಟ್ಟಿದ್ರಾಗಲಿ, ಕಾಯಿಲಾಗಲಿ, ನಡೆದಾಗಲಿ, ಏನೋ ಕಾಯಿಲೆ ಆಗಲಿ, ಸ್ಪೋರ್ಟ್ಸ್ ಇಂಜುರಿ ಆಗಲಿ, ಎನಿಥಿಂಗ್ ಯು ಟೇಕ್, ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟು. ಅದ್ರ ಬಗ್ಗೆ 15th ಇಯರ್ ನಾವು ಮಾಡ್ತಾಯಿದ್ದೀವಿ. ನಮ್ಮದು BPN ಬ್ಯಾಂಗ್ಳೂರ್ ಫಿಸಿಯೋಥೆರಪಿ ನೆಟ್ವರ್ಕಿಂದ ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಇದನ್ನು ಜಾಸ್ತಿ ಬೆಳೀಬೇಕಾಗತ್ತೆ. ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾಗತ್ತೆ. ಹಾಗಾಗಿ ನಮ್ಮ ಇವರು ರೆಡ್ಡಿ 500 ಜನಕ್ಕಿಂತ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ಫಿಸಿಯೋಥೆರಪಿಸ್ಟ್ಗಳು ಬಂದಿದ್ದಾರೆ ಸರ್. ಇಲ್ಲಿ ನಮ್ಮ ಉದ್ದೇಶ ಏನಂದರೆ, ಪ್ರತಿ ವರ್ಷವೂ ನಾವು ಈ ಥರ ಒಂದು ಕಾನ್ಫರೆನ್ಸ್ ಮಾಡ್ತೀವಿ. ಇದರ ಉದ್ದೇಶ ಏನಂದರೆ ನಾಲೆಡ್ಜ್ ಶೇರಿಂಗ್, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋದು. ರೀಸೆಂಟ್ ಅಡ್ವಾನ್ಸಸ್ ಇನ್ ದ ಫಿಸಿಯೋಥೆರಪಿ ಫೀಲ್ಡ್, ಹೊಸ ಟೆಕ್ನಿಕ್ಸ್ ಏನೇನು ಬಂದಿದೆಯೋ ಅದೆಲ್ಲ ಹೊಸ ಹುಡುಗರಿಗೆಲ್ಲ ತಿಳಿಸ್ಕೊಡೋದು. ಮತ್ತು ಸೊಸೈಟಿಯಲ್ಲಿ ಏನೇನು ಹೊಸ ಪ್ರಾಬ್ಲಮ್ಸ್ ಬರ್ತಾಯಿದೆ, ಆ ಪ್ರಾಬ್ಲಮ್ಸ್ಗೆ ಏನು ಪರಿಹಾರ ಕೊಡ್ಬೋದು ಆ್ಯಸ್ ಎ ಫಿಸಿಯೋಥೆರಪಿಸ್ಟ್ ಅಂತ ಹೇಳ್ಕೊಡೋದು, ಅದರದ್ದೇ ಉದ್ದೇಶ. ಇದು ಪ್ರತಿ ವರ್ಷವೂ ನಾವು 15 ವರ್ಷದಿಂದ BPN ಬ್ಯಾಂಗ್ಳೂರ್ ಫಿಸಿಯೋಥೆರಪಿ ನೆಟ್ವರ್ಕ್ ಕಡೆಯಿಂದ ನಾವು ಮಾಡ್ತಾನೇ ಇದ್ವಿ. ಇದು 15ನೇ ವರ್ಷ. ಸೊ ನಾವೆಲ್ಲ ಒಂದು ಟೀಮ್ ಆಗಿ ಮಾಡ್ತೀವಿ ಸರ್. ಸೊಸೈಟಿಯಲ್ಲಿ ಈ ಸಾಫ್ಟ್ವೇರ್ ಕಂಪನಿಯಲ್ಲಾಗಲಿ ಮತ್ತು ಈ ವರ್ಕಿಂಗ್ ಅಂದರೆ ಕಂಪ್ಯೂಟರಲ್ಲಿ ಜಾಸ್ತಿ ಕೆಲಸ ಮಾಡೋರಿಗೆ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಜಾಸ್ತಿ ಬರ್ತಾಯಿದೆ. ಸೊ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಂಬರ್ 2, ಸರ್ ಹೇಳ್ದಂಗೆ ಯಾವ ಮಸಲ್ಸು, ಯಾವ ಬಾಡಿ ಪಾರ್ಟು ಎಷ್ಟು ಯೂಸ್ ಮಾಡಬೇಕು, ಓವರ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಅವ್ರಿಗೆ ಎಡ್ಯುಕೇಷನ್ ಕೊಡಬೇಕು. ಅವ್ರಿಗೆ ತಿಳಿಸ್ಕೊಟ್ರೆ ಅದನ್ನು ಮಿತವಾಗಿ ಯೂಸ್ ಮಾಡ್ತಾರೆ. ಮಿತವಾಗಿ ಬಳಸಿಲ್ಲ ಅಂದರೆ ಏನಾಗುತ್ತೆ, ಅದ್ರ ಮೇಲೆ ಸ್ಟ್ರೆಸ್ ಸ್ಟ್ರೈನ್ ಜಾಸ್ತಿಯಾಗಿ ಅದರಿಂದ ಇಂಜುರೀಸ್ ಆಗುತ್ತೆ. ಸೊ ಅದನ್ನು ನಾವು ಎಡ್ಯುಕೇಟ್ ಮಾಡಬೇಕು. ಇದು ಪ್ಯಾರಲಿಸ್ ನಾಳೆ ನಮ್ಮ ವಿಶ್ವ ಫಿಸಿಯೋಥೆರಪಿ ಡೇಗೆ ದಿನಾಚರಣೆಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಟೀಮ್ ಎಲ್ಲ ಕಡೆ ಬೇರೆ ಬೇರೆ ಕ್ಲಿನಿಕಲ್ಲೂ ಉಚಿತ ಸಲಹೆಗಳನ್ನು ಕೊಡ್ತಾ ಇದ್ದೀವಿ. ಆ ಮಾಹಿತಿಗಳನ್ನು ನೀವು ವೆಬ್ಸೈಟಲ್ಲೂ ನೋಡ್ಬೋದು. ನಮ್ಮ ಬ್ಯಾಂಗ್ಳೂರ್ ಫಿಸಿಯೋ ನೆಟ್ವರ್ಕಲ್ಲೂ ಬರುತ್ತಾ ಇದೆಲ್ಲ ನೋಡಿ. ಮತ್ತು ಕೆಲವು ಕ್ಲಿನಿಕ್ಸಲ್ಲೂ ಫಿಸಿಯೋಥೆರಪಿ ಇದಿರುತ್ತೆ, ಕಾಲೇಜಸಲ್ಲಿದೆ, ಕ್ಲಿನಿಕ್ಸ್ಗಳಲ್ಲಿ ಮಾಡ್ತಾ ಇದ್ದಾರೆ. ಈ ಅವಕಾಶನ ಎಲ್ಲ ಜನತೆ ಯುಟಿಲೈಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.